ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 22/1/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 11/9/1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ಪರಮಪಿತ ಪರಮಾತ್ಮ ಓದಿಸುತ್ತಿದ್ದಾರೆ ಎಂಬ ಖುಷಿ ಮಕ್ಕಳಿಗೆ ಮೊಟ್ಟ ಮೊದಲು ಇರಬೇಕು. ಪರಮಪಿತ ಪರಮಾತ್ಮನ ಶ್ರೀಮತದಂತೆ ನಾವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇವೆ. ನಾವು ನಿಜವಾದ ಭಗವಂತನ ಸೇವಾದಾರಿಗಳಾಗಿದ್ದೇವೆ. ನಮಗೆ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಅಂತಹ ತಂದೆಯನ್ನು ಖುಷಿಯಿಂದ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ತಾನೇ. ಓಂ ನಮಃ ಶಿವಾಯ. ತಂದೆ ಮಕ್ಕಳೇ ಎಂದು ಹೇಳುತ್ತಿರುತ್ತಾರೆ. ಎಷ್ಟು ಮಧುರವಾದ ಆತ್ಮಿಕ ಸಂಬಂಧವಾಗಿದೆ. ತಂದೆ ಮೊಮ್ಮಕ್ಕಳು, ಅಣ್ಣ ತಂಗಿಯರು. ಮೊಟ್ಟ ಮೊದಲು ಈಶ್ವರನ ಪರಿವಾರ ಇದಾಗಿದೆ. ಇದನ್ನು ಅತ್ಯಂತ ಪ್ರಿಯವಾದ ಪರಿವಾರ ಎಂದು ಹೇಳಲಾಗುತ್ತದೆ. ಸಂಪೂರ್ಣ ಈಶ್ವರನ ಕುಟುಂಬ ಅಥವಾ ತಂದೆಯ ಪರಿವಾರ. ಶ್ರೀಮತದಂತೆ ತಮ್ಮ ವಿಶ್ವದ ರಾಜ್ಯಭಾರವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ಎಷ್ಟು ಖುಷಿಯ ವಿಷಯವಾಗಿದೆ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಬಂಧುಶ್ಚ ಸಖ. ತಂದೆ, ತಾಯಿ, ಮಕ್ಕಳು ಏನು ಮಾಡುತ್ತಿದ್ದಾರೆ? ಶ್ರೀಮತದಂತೆ ತಮ್ಮ ದೈವಿ ರಾಜ್ಯವನ್ನು ಗುಪ್ತವಾಗಿ ಸ್ಥಾಪನೆ ಮಾಡುತ್ತಿದ್ದಾರೆ. ರಿಲಿಜಿಯಸ್, ಪೊಲಿಟಿಕಲ್, ಮಿಲಿಟರಿ ಇದೆಯಲ್ಲವೇ, ಅಂದರೆ ಧಾರ್ಮಿಕತೆ, ರಾಜಕೀಯ, ಮಿಲಿಟರಿ ಇದೆಲ್ಲ ಇದೆಯಲ್ಲವೇ. ಇಡೀ ವಿಶ್ವದ ಮೇಲೆ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೀರಿ. ಆದರೆ ಧರ್ಮದ ಶಕ್ತಿಯಿಂದ, ಧರ್ಮದಲ್ಲಿ ಶಕ್ತಿ ಇದೆ ಎಂಬ ಗಾಯನವಿದೆ. ಆದ್ದರಿಂದ ಧರ್ಮದ ಶಕ್ತಿಯಿಂದ ನೀವು ವಿಶ್ವದ ಮೇಲೆ ಜಯಶಾಲಿಯಾಗುತ್ತೀರಿ. ಪ್ರತಿ 5,000 ವರ್ಷಗಳ ನಂತರ ನಾವು ಮತ್ತೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತೇವೆ. ಬೇಹದ್ದಿನ ತಂದೆಯೂ ಹೇಳುತ್ತಾರೆ, ನಾವೆಲ್ಲರೂ ಸೇರಿಕೊಂಡು ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಗುರಿ ಮತ್ತು ಉದ್ದೇಶ ಎಷ್ಟು ಸಹಜವಾಗಿದೆ. ಭಾರತದ ಅಪಾರ ದುಃಖಿಗಳಾಗಿರುವ ನಾವೆಲ್ಲರೂ ಸಕಲ ದುಃಖಗಳಿಂದ ಪರಿವರ್ತನೆಯಾಗಿ ನಾವು ಸುಖಕ್ಕೆ ಹೋಗುತ್ತೇವೆ. ದುಃಖಹರ್ತ ಸುಖಕರ್ತ ಎಂದು ಪರಮಪಿತ ಪರಮಾತ್ಮನಿಗೆ ಹೇಳುತ್ತಾರೆ. ಆದ್ದರಿಂದ ಎಲ್ಲ ದುಃಖಗಳನ್ನು ದೂರ ಮಾಡಿ ಸುಖದ ಆಸ್ತಿಯನ್ನು ಕೊಡುವುದು ತಂದೆಯ ಕರ್ತವ್ಯವಾಗಿದೆ. ಈ ಖುಷಿ ಇರಬೇಕು, ಇದನ್ನು ಮರೆಯಬಾರದು. ನೀವೆಲ್ಲರೂ ಗುಪ್ತ ಯೋಧರಾಗಿದ್ದೀರಿ. ಅವರು ಶಾರೀರಿಕ ಸೈನಿಕರು, ನೀವು ಆತ್ಮಿಕ ಸೈನಿಕರು, ಆದರೆ ಗುಪ್ತವಾಗಿದ್ದಾರೆ. ರಾವಣನ ಕಾರಣದಿಂದ ಆತ್ಮವು ತಮೋಪ್ರಧಾನವಾಗಿದೆ, ಈಗ ಮತ್ತೆ ಸತೋಪ್ರಧಾನವಾಗುತ್ತಿದೆ. ತಂದೆ ಹೇಳುತ್ತಾರೆ, ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ತೆಗೆದುಹಾಕಿರಿ. ಶಿವಬಾಬಾ ನಮ್ಮ ಮೂಲಕವೇ ಸ್ವರ್ಗದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು ತಿಳಿದುಕೊಂಡಿದ್ದೀರಿ. ಎಲ್ಲರೂ ಮನೆಯವರಂತೆ ಇದ್ದಾರೆ. ನಾವು ಎಷ್ಟು ಶಾಂತಿಯಿಂದ ಕೆಲಸ ಮಾಡುತ್ತೇವೆ. ಕುಳಿತಲ್ಲಿಯೇ ತಿರುಗಾಡುತ್ತಾ, ತಿನ್ನುತ್ತಾ, ಕುಡಿಯುತ್ತಾ ನಾವು ಶ್ರೀಮತದಂತೆ ಅದೇ ಕಲ್ಪದ ಹಿಂದಿನ ರಾಜ್ಯಭಾರವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಎಷ್ಟು ಖುಷಿಯ ವಿಷಯವಾಗಿದೆ. ಹೇ ಗೋಪಿಕೆಯರೇ, ನೀವು ಮುಂದೆ ಹೋಗುತ್ತಾ ಎಷ್ಟೊಂದು ಖುಷಿಯಲ್ಲಿ ಇರುತ್ತೀರಿ. ಯಾವಾಗ ಯುದ್ಧ ಪ್ರಾರಂಭವಾಗುವುದು ಆಗ ನಿಮ್ಮ ಖುಷಿಗೆ ಪಾರವೇ ಇರುವುದಿಲ್ಲ. ಅಷ್ಟೇ. ಈಗ ನಮ್ಮ ದಿನಗಳು ಬಂದವು, ಅಂದರೆ ನಮ್ಮ ಸುಖದ ದಿನಗಳು ಹತ್ತಿರ ಬಂದವು. ಈಗ ಭೂಮಿಯ ಮೇಲಿನ ಭಾರ ಇಳಿಯುತ್ತಿದೆ. ಈಗ ಎಷ್ಟು ಭಾರವಿದೆ ಅಂದರೆ ಎಷ್ಟು ಅಪಾರ ಮನುಷ್ಯರಿದ್ದಾರೆ. ಹೇಳುತ್ತಾರೆ, ಎತ್ತಿನ ಕೊಂಬಿನ ಮೇಲೆ ಭೂಮಿ ನಿಂತಿದೆ ಎಂದು. ಅದು ಸುಸ್ತಾದಾಗ ಕೊಂಬನ್ನು ಬದಲಾಯಿಸುತ್ತದೆ. ಆ ಕೊಂಬನ್ನು ಬದಲಾಯಿಸುವಾಗ ಭೂಮಿ ನಡುಗುತ್ತದೆ, ಹಗುರವಾಗುತ್ತದೆ. ಹಾಗೆಯೇ ಈಗಲೂ ಸೃಷ್ಟಿಯ ಮೇಲೆ ಎಷ್ಟೊಂದು ಭಾರವಿದೆ, ಅದೆಲ್ಲವೂ ಹಗುರವಾಗುವುದು. ಇನ್ನು ಸ್ವಲ್ಪ ದಿನಗಳಷ್ಟೇ ಉಳಿದಿವೆ ಎಂದು ನೀವು ಅನುಭವ ಮಾಡುತ್ತೀರಿ. ಈ ಸಮಯದಲ್ಲಿ ನೀವು ಸಕಲ ದುಃಖಗಳಿಂದ, ಕಾಯಿಲೆಗಳಿಂದ ಮುಕ್ತರಾಗಿ 21 ಜನ್ಮಗಳವರೆಗೆ ಸದಾ ಸುಖಿಯಾಗಿರುವಿರಿ. ಈಗ ಕೇವಲ ತಂದೆಯನ್ನು ನೆನಪು ಮಾಡಿ ಆಸ್ತಿಯನ್ನು ಪಡೆಯಬೇಕಾಗಿದೆ. ದೈವಿ ಗುಣಗಳೂ ಬೇಕು ಮತ್ತು ಪಾವನರಾಗಿಯೂ ಇರಬೇಕು. ಬಹಳ ಖುಷಿ ಇರಬೇಕು. ಮುಂದೆ ಹೋಗುತ್ತಾ ಸಮೀಪ ಬರುತ್ತಿದ್ದಂತೆ, ಅಂದರೆ ಸ್ವರ್ಗ ಸಮೀಪ ಬರುತ್ತಿದ್ದಂತೆ ಖುಷಿಯೂ ಆಗುವುದು. ವಿದೇಶದಿಂದ ಮನೆಗೆ ಬರುವಾಗ ಮನೆ ಹತ್ತಿರ ಬರುತ್ತಿದ್ದಂತೆ ಖುಷಿಯಾಗುತ್ತದೆ ಅಲ್ಲವೇ. ಅಂದರೆ ವಿದೇಶದಿಂದ ಭಾರತಕ್ಕೆ ಬರ್ತಾ ಇದ್ದೀವಿ, ನಮ್ಮ ಜನ್ಮಭೂಮಿ ಕಾಣಿಸ್ತಾ ಇದೆ ಅಂದಾಗ ಎಷ್ಟು ಖುಷಿಯಾಗತ್ತೆ.
ಅದೇ ರೀತಿ ನಾವೀಗ ಮತ್ತೆ ನಮ್ಮ ರಾಜಧಾನಿಗೆ ಹೋಗುತ್ತೇವೆ. ಇದು ಪರರ ರಾಜಧಾನಿಯಾಗಿದೆ. ಬಾಕಿ ಇನ್ನು 8 ವರ್ಷಗಳಿವೆ. ನಂತರ ನಮ್ಮ ರಾಜ್ಯಭಾರ ಇರುತ್ತದೆ. ಸುಖವೇ ಸುಖ ಇರುತ್ತದೆ. ನೀವು ಲೆಕ್ಕ ಹಾಕುತ್ತಾ ಇರುತ್ತೀರಿ. ಎಷ್ಟು ಸಮೀಪವೋ ಅಷ್ಟು ಅಪಾರ ಖುಷಿಯಾಗುತ್ತದೆ. ಇದು ತಿಳುವಳಿಕೆಯ ಮಾತಾಗಿದೆ. ಇಲ್ಲಿ ತಿಳಿದುಕೊಳ್ಳುತ್ತೀರಿ. ನಂತರ ಮನೆಯಲ್ಲಿ ವ್ಯಾಪಾರ ಇತ್ಯಾದಿಗಳಿಗೆ ಹೋದಾಗ ಆ ನಶೆ ತಣ್ಣಗಾಗುತ್ತದೆ. ಇದು ಸಹ ಗೀತೆಯೇ, ಆದರೆ ವ್ಯತ್ಯಾಸ ಎಷ್ಟಿದೆ ನೋಡಿ. ಅರ್ಧ ಕಲ್ಪ ಗೀತೆಯನ್ನು ಓದಿದ್ದೀರಿ. ಈಗ ತಂದೆ ಕುಳಿತು ತಿಳಿಸುತ್ತಿದ್ದಾರೆ, ಒಂದು ಧರ್ಮದ ಸ್ಥಾಪನೆ, ಅನೇಕ ಧರ್ಮಗಳ ವಿನಾಶವು ಎದುರಿಗೆ ನಿಂತಿದೆ. ಮುಂದೆ ಹೋಗುತ್ತಾ ಮೃತ್ಯು ಬಂತು ಬಂತು ಎಂದು ತಿಳಿದುಕೊಳ್ಳುವರು. ಕಠಿಣ ಶತ್ರುತ್ವ ಹೆಚ್ಚಾಗುತ್ತಾ ಹೋಗುವುದು, ಅಂದರೆ ಪರಸ್ಪರರಲ್ಲಿ ಶತ್ರುತ್ವ ಜಾಸ್ತಿ ಆಗುತ್ತಾ ಹೋಗುವುದು. ಎಲ್ಲರೂ ರೆಡಿಯಾಗಿ ಕುಳಿತಿದ್ದಾರೆ. ನಾವು ಇಲ್ಲಿಯೇ ಇರಬೇಕಾಗಿದೆ. ಹೊರಗೆ ಹೋಗುವ ಆಲೋಚನೆಯೂ ಇಲ್ಲ. ನಮ್ಮ ಭಾರತದಲ್ಲಿಯೇ ಕುಳಿತಿದ್ದೇವೆ. ಭಾರತದಂತಹ ಪವಿತ್ರ ಮತ್ತು ಶ್ರೇಷ್ಠಾತಿ ಶ್ರೇಷ್ಠ ಖಂಡ ಬೇರಾವುದೂ ಇಲ್ಲ. ಎಲ್ಲಿ ನಾವು ಸ್ವರ್ಗದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಮುಂದೆ ಹೋಗುತ್ತಾ ನಿಮ್ಮ ರಾಜಧಾನಿ ಹತ್ತಿರ ಆಗುವುದು. ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ಬುದ್ಧಿಯಲ್ಲಿದೆ. ಇದೆಲ್ಲವೂ ಅವಶ್ಯವಾಗಿ ಮುಗಿಯಬೇಕಿದೆ. ಬುದ್ಧಿಯಲ್ಲಿ ಈ ಚಿಂತನೆ ಇರಲಿ. ನಮ್ಮ 84 ಜನ್ಮಗಳು ಪೂರ್ಣಗೊಂಡಿವೆ. ತಂದೆ 84 ಜನ್ಮಗಳ ಲೆಕ್ಕಾಚಾರವನ್ನು ತಿಳಿಸಿದ್ದಾರೆ. ಮಕ್ಕಳಿಗೆ ಮೊಟ್ಟ ಮೊದಲು ಖುಷಿ ಇರಬೇಕು. ಪರಮಪಿತ ಪರಮಾತ್ಮ ಓದಿಸುತ್ತಿದ್ದಾರೆ. ಭಗವಾನುವಾಚ, ಕೃಷ್ಣ ಎಂದು ಹೇಳುವುದರಿಂದ ಅವರೇನು ಪರಮಪಿತ ಪರಮಾತ್ಮನಲ್ಲ. ಇದು ನೈಜ ಮಾತಾಗಿದೆ. ಪರಮಪಿತ ಪರಮಾತ್ಮನ ಶ್ರೀಮತದಂತೆ ನಾವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇವೆ. ನಿಜವಾದ ಭಗವಂತನ ಸೇವಾದಾರಿ ನೀವಾಗಿದ್ದೀರಿ. ನಮಗೆ ತಂದೆ ಮತ್ತೆ ಸಿಕ್ಕಿದ್ದಾರೆ ಅಂದ ಮೇಲೆ ಅಂತಹ ತಂದೆಯನ್ನು ಖುಷಿಯಿಂದ ಬಹಳ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ತಾನೆ. ಗೀತೆಯಲ್ಲಿ ಮನ್ಮನಾಭವದ ಯುಕ್ತಿ ಇದೆ, ಆದರೆ ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ. ಈಗ ತಂದೆ ತಿಳಿಸುತ್ತಾರೆ, ನೆನಪಿನಿಂದಲೇ ತಮೋಪ್ರಧಾನದಿಂದ ಸತೋಪ್ರಧಾನ ಆಗುವಿರಿ. ಭಕ್ತಿ ಮಾರ್ಗದಲ್ಲಿ ಇಷ್ಟು ವರ್ಷಗಳು ನಡೆದವು. ಈಗ ಭಕ್ತಿ ಪೂರ್ಣವಾಗುತ್ತದೆ. ಭಕ್ತಿಯನ್ನು ಬಿಟ್ಟಿರುವುದರಿಂದ ಇವರು ನಾಸ್ತಿಕರು ಎಂದು ನಿಮಗೆ ಈಗ ಹೇಳುತ್ತಾರೆ. ತಂದೆಯನ್ನು ತಿಳಿದುಕೊಳ್ಳದ ಆ ಭಕ್ತರು ನಾಸ್ತಿಕರಾಗಿದ್ದಾರೆ ಎಂದು ನೀವು ಹೇಳುತ್ತೀರಿ. ಇದು ಬಹಳ ಸಹಜವಾಗಿದೆ. ಎಲ್ಲೇ ಕುಳಿತಿದ್ದರೂ ತಂದೆಯನ್ನು ನೆನಪು ಮಾಡಬೇಕು. ಭಕ್ತಿ ಮಾರ್ಗದಲ್ಲಂತೂ ಅನೇಕ ಗುರು ಸಂತರು ಮುಂತಾದವರು ಇದ್ದಾರೆ. ಅಲ್ಲಿ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಯಾರು ಎವರ್ ಸತೋಪ್ರಧಾನ, ಎವರ್ ಪವಿತ್ರವಾಗಿದ್ದಾರೆ. ಸತೋಪ್ರಧಾನವಾಗುವುದರಿಂದ ಎಷ್ಟೊಂದು ಶಕ್ತಿ ಸಿಗುತ್ತದೆ ಎಂದರೆ ನಾವು ವಿಶ್ವದ ಮಾಲೀಕರಾಗುತ್ತೇವೆ. ಮೊದಲು ಇದು ಗೊತ್ತಿರಲೇ ಇಲ್ಲ. ಅಚಾನಕ್ಕಾಗಿ ಈಶ್ವರಿಯ ಲಾಟ್ರಿ ಸಿಕ್ಕಿದೆ. ಇದರಲ್ಲಿ ಗೊಂದಲ ಅಥವಾ ಸಂಶಯ ಬುದ್ಧಿ ಆಗಬಾರದು. ಎಷ್ಟೊಂದು ಅಪಾರ ಮಕ್ಕಳು ಬಾಬಾ ಬಾಬಾ ಎಂದು ಹೇಳುತ್ತಿರುತ್ತಾರೆ. ಬಾಬನಲ್ಲಿ ಸಂಶಯ ಬರಲು ಸಾಧ್ಯವೇ ಇಲ್ಲ. ಆದರೆ ಮಾಯೆ ಸಂಶಯದಲ್ಲಿ ತರುತ್ತದೆ. ಆಗ ಸೋಲುತ್ತಾರೆ. ಸತೋಪ್ರಧಾನವಾಗುವುದರಲ್ಲಿ ಯಾವ ತೊಂದರೆಯೂ ಇಲ್ಲ. ತಿರುಗಾಡಿರಿ, ಎಲ್ಲ ಕಡೆಯೂ ಅಡ್ಡಾಡಿರಿ. ಏರೋಪ್ಲೇನ್ನಲ್ಲಿಯೂ ಹೋಗಿ, ಏಕೆಂದರೆ ನೀವು ಬಹಳ ರಾಯಲ್ ಆಗಿದ್ದೀರಿ. ಜನದಟ್ಟಣೆ ಇದ್ದರೆ ಏರೋಪ್ಲೇನ್ನಲ್ಲಿ ಹೋಗಿ, ಅಂದರೆ ಜನಸಂಖ್ಯೆ ಬಹಳ ಇದೆ, ನಮಗೆ ಟ್ರೈನಲ್ಲಿ ಹೋಗ್ಲಿಕ್ಕಾಗ್ತಿಲ್ಲ ಅಂಥ ಸಮಯದಲ್ಲಿ ಏರೋಪ್ಲೇನ್ನಲ್ಲಿ ಹೋಗಿ. ಬಹಳ ಜನಸಂದಣಿ ಇರುತ್ತದಲ್ಲವೇ. ಪತಿತ ಜನರು ಕಸಗುಡಿಸುವವರಿದ್ದಂತೆ ಇದ್ದಾರೆ. ಕೊಳಕು ತಿನ್ನುವ ಬಕಪಕ್ಷಿಗಳಾಗಿದ್ದಾರೆ. ನೀವು ಹಂಸಗಳು, ಮುತ್ತುಗಳನ್ನು ಆರಿಸುವವರು. ನಾವು ಸಹ ಬಕಪಕ್ಷಿಗಳಾಗಿದ್ದೆವು. ಆದರೆ ಈಗ ಹಂಸಗಳಾಗಿ ಜ್ಞಾನರತ್ನಗಳನ್ನು ಆರಿಸುತ್ತೇವೆ. ನಂತರ ನಾವು ದೇವತೆಗಳಾಗುತ್ತೇವೆ. ಮಕ್ಕಳಿಗೆ ಖುಷಿ ಇರಬೇಕು. ತಿಳಿಸಿಕೊಡುವ ಕಲೆಯೂ ಬೇಕು. ತಿಳಿಸುವುದರಲ್ಲಿ ಯಾವುದೇ ಕಷ್ಟ ಇಲ್ಲ. ಬಾಬಾ ಹೇಳಿದರು ತಾನೆ, ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಇವರೂ ಸಹ ಪ್ರಜಾಪಿತ, ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬಾಬಾ ಆಗಿದ್ದಾರಲ್ಲವೇ. ನಿರಾಕಾರ ತಂದೆಯೂ ಸಹ ಪಕ್ಕದಲ್ಲಿ ಕುಳಿತಿದ್ದಾರೆ. ಒಬ್ಬರು ನಿರಾಕಾರ ಬಾಬಾ, ಇನ್ನೊಬ್ಬರು ಸಾಕಾರ ಬಾಬಾ, ಇಬ್ಬರೂ ಕುಳಿತಿದ್ದಾರೆ. ತಂದೆಯ ಮಕ್ಕಳು ನಿರಾಕಾರ ತಂದೆಯಿಂದ ಓದುತ್ತಾರೆ.
ನಿರಾಕಾರ ಶಿವಬಾಬಾ ಓದಿಸುತ್ತಾರೆ ಎಂದು ಯಾರಿಗೂ ಗೊತ್ತಿಲ್ಲ. ರಥವನ್ನು ನೀವು ಆತ್ಮಗಳು ತೆಗೆದುಕೊಳ್ಳುತ್ತೀರಿ ಅಂದ ಮೇಲೆ ಪರಮಪಿತ ಪರಮಾತ್ಮ ಏಕೆ ರಥವನ್ನು ತೆಗೆದುಕೊಳ್ಳಬಾರದು? ಅಂದರೆ ನೀವು ನಿಮ್ಮದೇ ಆದ ಶರೀರ ತಗೊಳ್ತೀರಿ. ಆದರೆ ತಂದೆ ಹೇಳುತ್ತಾರೆ, ನಾನು ನಿಮ್ಮಂತೆ ಜನ್ಮ ಪಡೆದುಕೊಳ್ಳುವುದಿಲ್ಲ. ನನ್ನ ಜನ್ಮ ದಿವ್ಯ ಮತ್ತು ಅಲೌಕಿಕವಾಗಿದೆ. ನಾನು ಇವರಲ್ಲಿ ಅಂದರೆ ಬ್ರಹ್ಮನಲ್ಲಿ ಪ್ರವೇಶ ಮಾಡುತ್ತೇನೆ. ಇದು ತಿಳುವಳಿಕೆಯ ಮಾತಾಗಿದೆ ಅಲ್ಲವೇ? ಪ್ರಜಾಪಿತ ಬ್ರಹ್ಮ ಎಂದರೆ ಎಲ್ಲ ಸಹೋದರ ಸಹೋದರಿಯರ ತಂದೆಯೂ ಆಗಿದ್ದಾರೆ ಮತ್ತು ನಂತರ ನಿಮ್ಮ ಸಹೋದರನೂ ಆಗಿದ್ದಾರೆ. ನೀವೇಗೆ ಓದುತ್ತೀರೋ ಹಾಗೆಯೇ ಇವರೂ ಸಹ ಓದುತ್ತಾರೆ. ನಂಬರ್ 1 ಪಾವನ, ನಂಬರ್ 1 ಪತಿತ. ಇವರಿಗೆ ಬಾಡಿಗೆಯೂ ಚೆನ್ನಾಗಿ ಸಿಗುತ್ತದೆ. ಅಂದರೆ ಶುಭಾಬನ ರಥ ಯಾರಾಗುತ್ತಾರೆ ಅವರಿಗೆ ಎಷ್ಟೊಂದು ಬೈಗುಳಗಳನ್ನು ತಿನ್ನುತ್ತಾರೆ. ಕೇವಲ ಬಾಡಿಗೆ ಅಷ್ಟೇ ಅಲ್ಲ, ಅಂದರೆ ಭಾಗ್ಯ ಅಷ್ಟೇ ಅಲ್ಲ, ಅಷ್ಟೇ ನಿಂದನೆಗಳ ಮಾತುಗಳು ಬರುತ್ತವೆ. ಎಲ್ಲರೂ ಎದುರಿಸುತ್ತಿದ್ದಾರೆ. ಇದು ಬಹಳ ಅದ್ಭುತವಾದ ನಾಟಕವಾಗಿದೆ. ದಿನ ಪ್ರತಿದಿನ ಅವರೂ ಸಹ ತಿಳಿದುಕೊಳ್ಳುತ್ತಾರೆ. ಅಪಾರ ಮಕ್ಕಳು ಮುಂದೆ ವೃದ್ಧಿಯಾಗುತ್ತಾರೆ. ಹಳೆಯ ಭಯ ಕಡಿಮೆಯಾಗುತ್ತಾ ಹೋಗುವುದು. ಆಟ ಮಜವಾಗಿದೆ ಅಲ್ಲವೇ? ಗೊಂದಲದ ಮಾತೇ ಇಲ್ಲ. ಕಲ್ಪವು ಲಕ್ಷಾಂತರ ವರ್ಷಗಳದ್ದು ಎಂದು ತಿಳಿಯುವವರು ಗೊಂದಲಕ್ಕೊಳಗಾಗುತ್ತಾರೆ. ತಂದೆಯಂತೂ ಹೇಳುತ್ತಾರೆ, ಇದು 5,000 ವರ್ಷಗಳ ಮಾತಾಗಿದೆ. ನಿನ್ನೆ ನೀವು ಈ ವಿಶ್ವದ ಮಾಲೀಕರಾಗಿದ್ದೀರಿ, ನಂತರ ಕೆಳಗೆ ಬೀಳುತ್ತಾ ಹೋಗಿದ್ದೀರಿ. 84 ಜನ್ಮಗಳು ಪೂರ್ಣವಾದವು. ಮತ್ತೆ ಮೊದಲನೇ ಜನ್ಮಕ್ಕೆ ಹೋಗಬೇಕಿದೆ. ಆದ್ದರಿಂದ ಬಹಳ ಖುಷಿಯಲ್ಲಿ ಇರಬೇಕು. ಅತೀಂದ್ರಿಯ ಸುಖ 21 ತಲೆಮಾರುಗಳವರೆಗೆ ಸಿಗುತ್ತದೆ. ಮಾಯೆಯ ಕೆಲಸವೇ ಮರೆಸುವುದು. ಅದಕ್ಕೆ ತಂದೆ ಹೇಳುತ್ತಾರೆ, ಅಹೋ ಮಾಯಿ, ನೀನು ಬಹಳ ಜಬರ್ದಸ್ತಾಗಿದ್ದೀಯಾ? ಬಿರುಗಾಳಿಯನ್ನು ತಂದು ಹಾಕುತ್ತೀಯ. ಇದು ಆಟವಾಗಿದೆ. ಇವರು ಗುಪ್ತ ಸೈನಿಕರಾಗಿದ್ದಾರೆ ಎಂದು ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಬಾಕಿ ಯಾರಿಗಾದರೂ ತಿಳಿಸುವುದಕ್ಕಾಗಿ ಮಕ್ಕಳು ಸ್ವಲ್ಪ ಕಲಿಯಬೇಕು. ಕೇವಲ ಸಂದೇಶವನ್ನು ಕೊಡಬೇಕಿದೆ. ತಂದೆ ಹೇಳುತ್ತಾರೆ, ನಿಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ಅಂದರೆ ತಂದೆಯನ್ನು ನೆನಪು ಮಾಡಿದರೆ ನೀವು ಸತೋಪ್ರಧಾನವಾಗುವಿರಿ. ಸಮಯ ಸ್ವಲ್ಪ ಇದೆ. ಯಾರೇ ಲಕ್ಷಾಧಿಪತಿ ಕೋಟ್ಯಾಧಿಪತಿಗಳಿದ್ದರೂ ಎಲ್ಲರೂ ಮಣ್ಣಿನಲ್ಲಿ ಸೇರಿ ಹೋಗುವರು. ಈ ಲಕ್ಷ್ಮೀನಾರಾಯಣರನ್ನು ನೋಡಿ ಎಷ್ಟು ಖುಷಿಯಾಗುತ್ತಾರೆ. ಇದು ನೀವು ಮಕ್ಕಳ ಗುರಿ ಉದ್ದೇಶ ಆಗಿದೆ. ಇಂದಿನ ಜನ್ಮದಲ್ಲಿ ಇವರಿಗೆ ತಂದೆ ರಾಜಯೋಗವನ್ನು ಕಲಿಸಿದ್ದರು. ಆಗ ಇವರು ಹೀಗೇ ಆಗಿದ್ದಾರೆ. ಪರಮಾತ್ಮ ಇವರಿಗೆ ಓದಿಸಿದರು. ಆಗ ಇವರು ಹೀಗೇ ಆದರು. ಈಗ ತತತ್ವಂ ಅಂದರೆ ನೀವೇ ಅವರು ಎಂದು ತಂದೆ ಹೇಳುತ್ತಿದ್ದಾರೆ. ನೀವೂ ಸಹ ಪುರುಷಾರ್ಥ ಮಾಡಿ ಹೀಗೆ ಆಗುತ್ತೀರಿ. ಹಾಗಾದರೆ ನಿಮ್ಮನ್ನು ಆತ್ಮ ಎಂದು ತಿಳಿದು ಕುಳಿತಿದ್ದೀರಾ? ಏಕೆಂದರೆ ದೇಹ ವಿನಾಶಿಯಾಗಿದೆ ಎಂದು ತಂದೆ ತಿಳಿಸಿದ್ದಾರೆ. ಆತ್ಮ ಅವಿನಾಶಿಯಾಗಿದೆ. ಅದು ಶರೀರವನ್ನು ಬದಲಾಯಿಸುತ್ತದೆ. ಆಗ ಶರೀರದ ಹೆಸರುಗಳು ಬದಲಾಗುತ್ತವೆ. ಈ ಸಮಯದಲ್ಲಿ ಆತ್ಮಗಳ ತಂದೆ ಬಂದಿದ್ದಾರೆ. ಜೀವಾತ್ಮಗಳು ಪರಮಪಿತ ಪರಮಾತ್ಮನನ್ನು ಕರೆಯುತ್ತವೆ. ಈಗ ಎಲ್ಲ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ. ಅವರೇ ಪರಮಪಿತ ಶಿವ. ಇದು ಜ್ಞಾನವಾಗಿದೆ. ಬಾಕಿ ಎಲ್ಲ ಕಡೆ ಭಕ್ತಿ ಇದೆ. ಸತ್ಯಯುಗ ಮತ್ತು ತ್ರೇತಾಯುಗವನ್ನು ಸುಖಧಾಮ ಎಂದು ಕರೆಯಲಾಗುತ್ತದೆ. ದುಃಖದ ಹೆಸರೇ ಇಲ್ಲ. ದ್ವಾಪರ ಕಲಿಯುಗ ರಾವಣನ ರಾಜ್ಯವಾಗಿದೆ. ಎಲ್ಲರೂ ಪತಿತರಾಗುತ್ತಾರೆ. ರಾವಣನ ರಾಜ್ಯದಲ್ಲಿ ದುಃಖವೇ ದುಃಖವಿದೆ. ಜಗಳ, ಕಲಹ ಇತ್ಯಾದಿ ಇದೆ ಅಲ್ಲವೇ? ಇದು ನಾಟಕವಾಗಿದೆ. ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗುತ್ತದೆ. ಹೊಸ ಪ್ರಪಂಚಕ್ಕೆ ಸತ್ಯಯುಗ ಗೋಲ್ಡನ್ ಏಜ್ ಎಂದು ಕರೆಯಲಾಗುತ್ತದೆ. ಹಳೆಯ ಪ್ರಪಂಚಕ್ಕೆ ಕಲಿಯುಗ ಐರನ್ ಏಜ್ ಎಂದು ಕರೆಯಲಾಗುತ್ತದೆ. ಈ ಪ್ರಪಂಚದ ಅಂದರೆ ಕಲ್ಪದ ಆಯುಷ್ಯು 5,000 ವರ್ಷವಾಗಿದೆ. ಶಾಸ್ತ್ರಗಳಲ್ಲಿ ಏನೂ ಬರೆದಿಲ್ಲ. ಅವುಗಳಲ್ಲಿ ಲಕ್ಷಾಂತರ ವರ್ಷಗಳು ಎಂದು ಬರೆದಿಟ್ಟಿದ್ದಾರೆ. ಭಕ್ತಿ ಎಂದರೆ ದುರ್ಗತಿ. ಇದನ್ನು ಬ್ರಹ್ಮಾಸೋ ಬ್ರಾಹ್ಮಣರ ರಾತ್ರಿ ಎಂದು ಕರೆಯಲಾಗುತ್ತದೆ. ನಂತರ ಬ್ರಾಹ್ಮಣರ ಹಗಲು. ಸತ್ಯಯುಗ ತ್ರೇತ. ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ಸ್ವರ್ಗವಿದೆ. ಅದಕ್ಕೆ ಹೆವೆನ್ ಬೈಷ್ತಾ ಎಂದು ಕರೆಯಲಾಗುತ್ತದೆ.
ಅಲ್ಲಿ ವಿಕಾರ ಇರುವುದೇ ಇಲ್ಲ. ಯೋಗ ಬಲದಿಂದ ಮಕ್ಕಳ ಜನನವಾಗುತ್ತದೆ. ರಾವಣನ ರಾಜ್ಯ ಇಲ್ಲದಿರುವುದರಿಂದ ವಿಕಾರದ ಪ್ರಶ್ನೆಯೇ ಬರುವುದಿಲ್ಲ. ನೀವು ಮೊಟ್ಟಮೊದಲು ಸೃಷ್ಟಿಗೆ ಬಂದಾಗ ಒಂದು ಧರ್ಮವಿರುತ್ತದೆ, ಸ್ವರ್ಗವಿರುತ್ತದೆ. ಅಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿರುತ್ತಾರೆ. ಸರ್ವಗುಣ ಸಂಪನ್ನ ಎಂದು ದೇವತೆಗಳ ಮಹಿಮೆ ಗಾಯನ ಮಾಡುತ್ತಾರೆ ಅಲ್ಲವೇ? ಕಾಮವಿಕಾರವನ್ನೇ ಹಿಂಸೆ ಎಂದು ಕರೆಯಲಾಗುತ್ತದೆ. ಸತ್ಯಯುಗದಲ್ಲಿ ವಿಕಾರ ಇರುವುದೇ ಇಲ್ಲ. ಅವರನ್ನು ಸಂಪೂರ್ಣ ನಿರ್ವಿಕಾರಿ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಸಂಪೂರ್ಣ ವಿಕಾರಿಗಳಾಗಿದ್ದಾರೆ. ಈಗ ಸಂಗಮಯುಗವಾಗಿದೆ. ಕಲಿಯುಗ ಮುಗಿದು ಸತ್ಯಯುಗದ ಸ್ಥಾಪನೆಯಾಗುವುದು. ಸತ್ಯಯುಗ ಇದ್ದಾಗ ಒಂದೇ ದೇವತಾ ಧರ್ಮವಿತ್ತು. ಅದೂ ಸಹ 5000 ವರ್ಷಗಳಾದವು. 1250 ವರ್ಷ ಸೂರ್ಯವಂಶಿ, 1250 ವರ್ಷ ಚಂದ್ರವಂಶಿ. ಇದನ್ನು ತಂದೆಯೇ ತಿಳಿಸುತ್ತಾರೆ. ಅವರೇ ನಾಲೆಡ್ಜ್ಫುಲ್ ಆಗಿದ್ದಾರಲ್ಲವೇ? ಇದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವಾಗಿದೆ. ಇದರಲ್ಲಿ ಡಿಟಿಸಮ್, ಇಸ್ಲಾಮಿಸಮ್, ಬೌದ್ಧಿಸಮ್ ಇವೆ. ಮೊದಲು ಒಂದು ಧರ್ಮ, ನಂತರ ವೃದ್ಧಿಯಾಗುತ್ತಾ ಹೋಗುತ್ತವೆ. ನಂತರ ಒಂದು ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗುತ್ತದೆ. ಸುಖ ಮತ್ತು ದುಃಖ, ಸೋಲು ಮತ್ತು ಗೆಲುವಿನ ಆಟವಾಗಿದೆ. ಈಗ ನೀವು ರಾವಣನ ಮೇಲೆ ವಿಜಯ ಸಾಧಿಸುತ್ತೀರಿ. ಇದು ವಿಕಾರಿ ಪ್ರಪಂಚವಾಗಿದೆ. ಸತ್ಯಯುಗವನ್ನು ನಿರ್ವಿಕಾರಿ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಈ ಮಾತುಗಳನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ. ಅವರು ಲಕ್ಷಾಂತರ ವರ್ಷಗಳು ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಕಲಿಯುಗದ ಸಂಗಮದಲ್ಲಿ ಬರುತ್ತೇನೆ ಮತ್ತು ಗೀತೆಯಲ್ಲಿ ಯುಗ ಯುಗದಲ್ಲಿಯೂ ಎಂದು ಬರೆದಿಟ್ಟಿದ್ದಾರೆ. ಒಳ್ಳೆಯದು. 4 ಯುಗಗಳಿವೆ ಎಂದಾದರೆ 4 ಅವತಾರಗಳಾದವು. ಭಕ್ತಿ ರಜೋಗುಣಿಯಾಗಿದ್ದಾಗ ಹೀಗೆ ಹೇಳುತ್ತಿದ್ದರು. ನಂತರ ಯಾವಾಗ ತಮೋಪ್ರಧಾನವಾಗುತ್ತಾರೋ ಆಗ 24 ಅವತಾರಗಳು ಎಂದು ಹೇಳುತ್ತಾರೆ. ಮೀನು, ಮೊಸಳೆಯ ಅವತಾರ, ವರಹ ಅವತಾರ, ಈ ರೀತಿ ಭಗವಂತನಿಗೆ ಬೈಗುಳಗಳನ್ನು ಕೊಡುತ್ತಲೇ ಇರುತ್ತಾರೆ. ಈಗ ಪ್ರತಿಯೊಬ್ಬರಲ್ಲಿಯೂ ಭಗವಂತನಿದ್ದಾನೆ ಎಂದು ಹೇಳುತ್ತಾರೆ. 84 ಲಕ್ಷ ಯೋನಿಗಳಲ್ಲಿ ಭಗವಂತನಿದ್ದಾನೆ. ನಂತರ ಕಲ್ಲು, ಮಣ್ಣು, ಕಣಕಣದಲ್ಲಿಯೂ ಪರಮಾತ್ಮನಿದ್ದಾನೆ ಎಂದು ಹೇಳುತ್ತಾರೆ. ಅರೆ, ಇದನ್ನು ಎಲ್ಲಿ ಬರೆಯಲಾಗಿದೆ? ಗೀತೆಯಲ್ಲಿ ಎಂದು ಹೇಳುತ್ತಾರೆ. ಪರಮಾತ್ಮ ಹೇಳುತ್ತಾರೆ, ನಾನು ಬರುವುದೇ ಕಲ್ಪದಲ್ಲಿ ಒಂದು ಸಾರಿ. ಯಾವಾಗ ಕಲಿಯುಗವನ್ನು ಸತ್ಯಯುಗವನ್ನಾಗಿ, ಹಳೆಯ ಪತಿತ ಪ್ರಪಂಚವನ್ನು ಹೊಸ ಪಾವನ ಪ್ರಪಂಚವನ್ನಾಗಿ ಮಾಡಬೇಕಿದೆಯೋ ಆಗ ಬರುತ್ತೇನೆ. ನಾನೇನು ಯುಗ ಯುಗದಲ್ಲಿಯೂ ಬರುವುದಿಲ್ಲ. ಇದೂ ಸಹ ಗೀತೆಯೇ ಆಗಿದೆ, ಆದರೆ ಹೆಸರನ್ನು ಬದಲಾಯಿಸಲಾಗಿದೆ. ನಾನು ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಇವರು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ. ನನಗೆ ಗೊತ್ತಿದೆ, ಇವರ 84 ಜನ್ಮಗಳ ಅಂತ್ಯದಲ್ಲಿ ಯಾವಾಗ ವಾನಪ್ರಸ್ಥ ಸ್ಥಿತಿ ಬರುತ್ತದೆಯೋ ಆಗ ನಾನು ಪ್ರವೇಶ ಮಾಡುತ್ತೇನೆ. ಬಾಬನಿಗೆ ಜ್ಞಾನಸಾಗರ ಎಂದೇ ಕರೆಯಲಾಗುತ್ತದೆ. ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಅಲ್ಲವೇ? ಎಲ್ಲರೂ ಸಹೋದರರಾಗಿದ್ದೇವೆ ಎಂದು ಹೇಳುತ್ತಾರೆ. ಇತ್ತೀಚೆಗೆ ಭಗವಂತ ಸರ್ವವ್ಯಾಪಿ ಎಂದರೆ ಎಲ್ಲರೂ ತಂದೆಯೇ ಎಂದು ಹೇಳುತ್ತಾರೆ. ಅಂದರೆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾನೆ ಅಂದರೆ ಎಲ್ಲರೊಳಗೂ ಪರಮಾತ್ಮ ಇದ್ದಾರೆ. ಎಲ್ಲರೊಳಗೂ ಪರಮಾತ್ಮ ಇದ್ದಾರೆ ಅಂದಮೇಲೆ ಎಲ್ಲರೂ ಭಗವಂತ ತಂದೆನೇ ಆದರು ಅಂತ ಹೇಳುತ್ತಾರೆ. ಈಶ್ವರನೇ ಈಶ್ವರ. ತಂದೆ ಹೇಳುತ್ತಾರೆ, ಈ ರೀತಿ ಅಲ್ಲ, ಎಲ್ಲರೂ ತಂದೆ ಆಗುವುದಿಲ್ಲ. ಎಲ್ಲರೊಳಗೂ ಭಗವಂತ ಇಲ್ಲ. ನಾವೆಲ್ಲರೂ ಸಹೋದರ ಆತ್ಮಗಳು, ಪರಸ್ಪರ ಸಹೋದರರು ಆಗಿದ್ದಾರೆ. ಆತ್ಮವೇ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ. ನಾನು ಎಲ್ಲ ಆತ್ಮಗಳ ತಂದೆಯಾಗಿದ್ದೇನೆ. ತಂದೆಯಿಂದ ಆಸ್ತಿ ಸಿಗುತ್ತದೆ. ಅವರು ಹದ್ದಿನ ತಂದೆ, ನಾನು ಬೇಹದ್ದಿನ ತಂದೆಯಾಗಿದ್ದೇನೆ. ನಾನು ಎಲ್ಲರ ಸದ್ಗತಿ ಮಾಡುತ್ತೇನೆ. ಇದು ಹಳೆಯ ಪ್ರಪಂಚವಾಗಿದೆ ಅಲ್ಲವೇ? ಭಾರತದಲ್ಲಿ ಇವರ ರಾಜ್ಯವಿತ್ತು. ಆಗ ಈ ವಿದೇಶದ ಇಸ್ಲಾಮಿ, ಬೌದ್ಧಿ, ಕ್ರಿಶ್ಚಿಯನ್ಸ್ ಮುಂತಾದವರು ಇರಲಿಲ್ಲ. ಒಂದೇ ಧರ್ಮವಿತ್ತು. ಈ ನಾಟಕದ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ. ಅವರೇ ಚೈತನ್ಯ ಬೀಜರೂಪ ಆಗಿದ್ದಾರೆ. ಆದ್ದರಿಂದ ಅವರಲ್ಲಿ ಇಡೀ ವೃಕ್ಷದ ಜ್ಞಾನವಿದೆ. ಎಲ್ಲರೂ ನನ್ನನ್ನು ಕರೆಯುತ್ತಾರೆ, ಹೇ ಪರಮಪಿತ ಎಂದು ಅವರು ಹೇಳುತ್ತಾರೆ. ದೃಷ್ಟಿ ಮೇಲೆ ಹೋಗುತ್ತದೆ.
ಕೆಳಗೆ ದೃಷ್ಟಿ ಹೋಗುವುದಿಲ್ಲ. ಏಕೆಂದರೆ ಈ ವೃಕ್ಷದ ಬೀಜ ಮೇಲಿದೆ ಮತ್ತು ವೃಕ್ಷಗಳ ಬೀಜ ಕೆಳಗೆ ಇರುತ್ತದೆ. ಯಾವಾಗ ಸತೋಪ್ರಧಾನ ಹೊಸ ವೃಕ್ಷವಾಗಿತ್ತು ಆಗ ದೇವತೆಗಳು ಎಷ್ಟು ಶೋಭಾಯಮಾನ ಫಸ್ಟ್ ಕ್ಲಾಸ್ ಆಗಿದ್ದರು. ನಂತರ ಇಸ್ಲಾಮಿಗಳು ಬರುತ್ತಾರೆ. ವೈವಿಧ್ಯತೆ ಎಷ್ಟಿದೆ ನೋಡಿ, ವಸ್ತು ಹೇಗಿದೆ, ಭಿನ್ನ ಭಿನ್ನ ವೆರೈಟಿ ರೂಪ ಲಕ್ಷಣವುಳ್ಳಂತಹ ಮನುಷ್ಯರಿದ್ದಾರೆ. ಈ ಸಮಯದಲ್ಲಿ 500 ಕೋಟಿಗಿಂತಲೂ ಜಾಸ್ತಿ ಜನಸಂಖ್ಯೆ ಇದ್ದಾರೆ. ಒಬ್ಬರ ಮುಖ ಮತ್ತೊಬ್ಬರಿಗೆ ಹೋಲಿಕೆ ಆಗುವುದಿಲ್ಲ. ಪ್ರತಿಯೊಬ್ಬರ ನಡೆ ನುಡಿ ತಮ್ಮದೇ ಆಗಿದೆ. ಇವರೆಲ್ಲರೂ ಪಾತ್ರಧಾರಿಗಳು ಆಗಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಬೇಕು. ಈ ವೃಕ್ಷದ ಬಗ್ಗೆ ತಿಳಿಸಬೇಕು. ಸತ್ಯಯುಗದಲ್ಲಿ ಬೇರೆ ಧರ್ಮದವರು ಬರಲು ಸಾಧ್ಯವಿಲ್ಲ. ನಾಟಕವು ಮಾಡಲ್ಪಟ್ಟಿದೆ ಅಲ್ಲವೇ? ಹುಬಹು ಅದೇ ರೀತಿ ಮತ್ತೆ ಅಕ್ಯುರೇಟ್ ಆಗಿ ಪುನರಾವರ್ತನೆಯಾಗುವುದು. ಈ ಚಕ್ರವು ಹುಬಹು ತಿರುಗುತ್ತಲೇ ಇರುತ್ತದೆ. ಕಲಿಯುಗದಲ್ಲಿ ಅನೇಕ ಮನುಷ್ಯರಿದ್ದಾರೆ. ಸತ್ಯಯುಗದಲ್ಲಿ ಸ್ವಲ್ಪ ಜನ ಇರುತ್ತಾರೆ. ಉಳಿದಂಥ ಎಲ್ಲ ಮನುಷ್ಯರು ವಾಪಸ್ ಮನೆಗೆ ಹೊರಟು ಹೋಗುವರು. ಈ ಮಾತುಗಳನ್ನು ಯಾವ ಮನುಷ್ಯರು ತಿಳಿದುಕೊಂಡಿಲ್ಲ. ಇವರೂ ಸಹ ಬಹಳ ಶಾಸ್ತ್ರ ಇತ್ಯಾದಿಗಳನ್ನು ಓದಿದ್ದಾರೆ. ಇವರು ಮನುಷ್ಯರೇ. ಈ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ, ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಅಲ್ಲವೇ? ಆತ್ಮ ಹೊರಟು ಹೋದರೆ ಶರೀರ ಇರುವುದೇ ಇಲ್ಲ. ಆತ್ಮ ಹೋಗಿ ಬೇರೆ ಜನ್ಮವನ್ನು ತೆಗೆದುಕೊಳ್ಳುತ್ತದೆ. ಶಿವಬಾಬಾ ಜನನ ಮರಣ ಚಕ್ರದಲ್ಲಿ ಬರುವುದಿಲ್ಲ. ಅವರು ಪುನರ್ಜನ್ಮರಹಿತರಾಗಿದ್ದಾರೆ. ಒಳ್ಳೆಯದು. ಬರುವುದು ಹೇಗೆ? ಆ ತಂದೆ ರಾಜಯೋಗವನ್ನು ಕಲಿಸಲು, ಪಾವನರನ್ನಾಗಿ ಮಾಡಲು ಅವಶ್ಯವಾಗಿ ಜಗತ್ತಿಗೆ ಬರಬೇಕಾಗುತ್ತದೆ ಅಲ್ಲವೇ? ನಾನು ಜಗತ್ತಿಗೆ 1 ಸಾರಿ ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನಾನೊಬ್ಬನೇ ಎಲ್ಲರ ತಂದೆಯಾಗಿದ್ದೇನೆ. ಅವರು ಮತ್ತೆ ಎಲ್ಲರ ತಂದೆಗಳೇ ಎಂದು ಹೇಳುತ್ತಾರೆ. ತಂದೆಯಿಂದ ಆಸ್ತಿ ಸಿಗಲು ಸಾಧ್ಯವಿದೆ. ಸಹೋದರ ಸಹೋದರನಿಗೆ ಆಸ್ತಿ ಕೊಡಲು ಸಾಧ್ಯವಿಲ್ಲ. ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ. ನಿಮ್ಮ ಗುರಿ ಉದ್ದೇಶವೂ ಇದಾಗಿದೆ. ಭಾರತ ಎಷ್ಟೊಂದು ಶ್ರೀಮಂತವಾಗಿತ್ತು ಎಂದು ನಿಮಗೆ ಗೊತ್ತಿದೆ. ಮೊದಲು ಶ್ರೀಮಂತ ಆಗಿತ್ತು, ಈಗ ಬಡ ದೇಶ ಆಗಿದೆ. ವರ್ತ್ ನಾಟ್ ಎ ಪೆನಿ ಆಗಿದೆ, ಅಂದರೆ ಕವಡೆ ಕಾಸಿಗೂ ಬೆಲೆ ಇಲ್ಲದಂತೆ ಆಗಿದೆ. ಮೊಟ್ಟ ಮೊದಲು ಇದೇ ಭಾರತ ವಜ್ರ ಸಮಾನ ಆಗಿತ್ತು. ಆಗ ಚಿನ್ನದ ಅರಮನೆಗಳಿದ್ದವು. ಭಕ್ತಿ ಮಾರ್ಗದಲ್ಲಿ ಮಂದಿರವನ್ನು ಕಟ್ಟಿಸಿದ್ದಾರೆ. ಸೋಮನಾಥನ ಮಂದಿರದಲ್ಲಿ ಎಷ್ಟು ಅಪಾರವಾದ ಸಂಪತ್ತಿತ್ತು. ಅದನ್ನು ತೆಗೆದುಕೊಂಡು ಹೋದರು. ಈಗ ಎಷ್ಟು ಕಂಗಾಲಾಗಿದೆ. ಇದು ಆಟವಾಗಿದೆ ಅಲ್ಲವೇ? ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ಹಾಗೂ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಆಕರ್ಷಣಾ ಮುಕ್ತಭವ. ಈ ಹಳೆಯ ಪ್ರಪಂಚದ ಆಕರ್ಷಣೆಯಿಂದ ಮುಕ್ತರಾಗಲು ಸದಾ ಆತ್ಮಿಕ ನಶೆಯಲ್ಲಿ ಇರಿ. ಎಲ್ಲವೂ ಮರೆತು ಹೋಗುತ್ತದೆ ಅಲ್ಲವೇ? ಯಾವುದೇ ಸ್ಮೃತಿ ಇರುವುದಿಲ್ಲ. ಕೇವಲ ಒಂದೇ ಸ್ಮೃತಿ ಇರಲಿ, ತಂದೆ ಮತ್ತು ನಾನು ಹಾಗೂ ಫರಿಷ್ಠಾತನ ಮತ್ತು ದೇವತಾತನದ ಗುರಿಯು ಎದುರಿಗೆ ಇರಲಿ. ಒಳ್ಳೆಯದು. ಓಂ ನಮಃ ಶಿವಾಯ.